ಒಂದ್ಸಾರಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ರ ತಂದೆ ಬಂದಿದ್ರು ಆಫೀಸ್ ಹತ್ರ. ಮಾತಾಡಿದಾಗ ಗೊತ್ತಾಯ್ತು. ಹಾಗಾದ್ರೆ ಈ ಮದ್ವೆಗೆ ನಿಮ್ಗ್ಯಾರಿಗೂ ಅಬ್ಜೆಕ್ಷನ್ಸ್ ಇಲ್ಲ ತಾನೆ? ಅಭ್ಯಂತರ ಮಾಡಿದ್ರೆ ನೀನ್ ಸುಮ್ನೆ ಇರ್ತೀಯಾ? ನಾಳೆನೆ ಹುಡುಗಿನ ಯಾವ್ದಾದ್ರು ರೆಸ್ಟೋರೆಂಟ್ ಕರ್ಕೊಂಡೋಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಬಿಡ್ತೀಯ. ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ತಾಳಿ ಕಟ್ಬಿಟ್ಟು ಮನೆಗೆ ಕರ್ಕೊಂಡ್ ಬಂದ್ಬಿಡ್ತೀಯ ಅಲ್ವಾ? ನಿಮ್ ಮಗ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ? ನೀವೇನಾದ್ರೂ ಈ ಮದ್ವೆಗೆ ಒಪ್ಕೊಂಡಿರ್ಲಿಲ್ಲ ಅಂದಿದ್ರೆ ನನ್ ಮುಂದಿನ ಪ್ಲಾನ್ ಅದೇ ಆಗಿದ್ದಿತ್ತು. ನೀನ್ ಏನು ಅಂತ ನನಗ್ ಗೊತ್ತಿಲ್ವಾ? ಅದಕ್ಕೆ ನೀನ್ ಪ್ರೀತಿಸಿರೋ ಹುಡುಗಿ ಜೊತೆ ಮದ್ವೆ ಆಗೋದಕ್ಕೆ ನಾನು ಒಪ್ಪಿಗೆ ಇದೆ. Mom, you're my sweet mother. ಇನ್ನೇನಪ್ಪ, ನಿಮ್ಮಮ್ಮನೇ ಒಪ್ಕೊಂಡಾಯ್ತಲ್ಲ. ನಾಳೆನೆ ನಂದಿನಿ ತಂದೆನ ಮನೆಗೆ ಕರ್ಸ್ಬಿಡು. ಆದಷ್ಟು ಬೇಗ ಓಲ್ಗ ಊದಿಸ್ಬಿಡೋಣ. ವಾಲ್ಗ ಊದ್ಸೋದ್ ಸುಲಭನಮ್ಮ, ತಾರಕ್ ಒಬ್ಬನ ಒಪ್ಸಿ. ಆದ್ರೆ ಅವ್ರ ಮನೆಯವ್ರು ನಿನ್ನ ಒಪ್ಕೊಳ್ದೇ ಇದ್ರೆ ಏನ್ ಮಾಡ್ತೀಯ ಆಗ? ಅಭಿಮಾನ ಅಂತ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲಮ್ಮ. ಬಡವನಾದ್ರೂ ಗೌರವದಿಂದ ಬದುಕ್ತಿದ್ದೀನಿ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೇಗಮ್ಮ ತಲೆ ಎತ್ಕೊಂಡ್ ಬಾಳೋದು? ಹಾಗೆಲ್ಲ ಏನೂ ಆಗೋದಿಲ್ಲಪ್ಪ. ತಾರಕ್ ಮನೆಯವ್ರು ಒಪ್ತಾರೆ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ. ಪ್ರೀತಿಲಿ ನಂಬಿಕೆ ಭರವಸೆ ತುಂಬಾ ದಿನ ಇರೋದಿಲ್ಲಮ್ಮ. ಯಾಕೆ ಅಂದ್ರೆ ಪ್ರೀತಿ ಮಾಡೋರ್ಗೆ ವಾಸ್ತವ ಗೊತ್ತಿರೋದಿಲ್ಲ. ಅವರು ಕನಸಿನ ಲೋಕದಲ್ಲಿ ತೇಲಾಡ್ತಿರ್ತಾರೆ. ಅಲ್ಲಮ್ಮ, ನನ್ ಕೈಯಿಂದಾನೇ ನಿನ್ ಪ್ರೀತಿನ ಒಪ್ಕೊಳ್ಳೋದಕ್ಕಾಗ್ತಿಲ್ಲ ಅಂದ್ಮೇಲೆ ಅವ್ರ ಮನೆಯವರು ನಿನ್ ಪ್ರೀತಿನ ಹೇಗಮ್ಮ ಒಪ್ಕೋತಾರೆ? ಅಪ್ಪ, ಅವ್ರ ಹತ್ರ ಮಾತಾಡಿದ ಮೇಲ್ ತಾನೆ ಇದೆಲ್ಲ ನಾವು ಯೋಚನೆ ಮಾಡ್ಬೇಕಾಗಿರೋದು. ತಾರಕ್ ಹೇಗೆ ಅಂತ ನನಗ್ ಗೊತ್ತು. ಅವರು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ನಾನಿಲ್ದೆ ಅವರು ಬದುಕೋದಿಲ್ಲಪ್ಪ. ಹಾಗಿರುವಾಗ ಅವ್ರ ಮನೆಯವ್ರನ್ನ ಒಪ್ಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದೇ ಒಂದ್ಸಲ ಅವ್ರ ಜೊತೆ ಮಾತಾಡಿ ಪ್ಲೀಸ್. ಸರಿನಮ್ಮ, ನಿನ್ಗಿಷ್ಟ ನಂಬಿಕೆ ಇದೆ ಅಂದ್ರೆ ಆ ನಂಬಿಕೆ ನನಗೂ ಬರ್ಬೇಕಲ್ವಾ? ಆ ನಂಬಿಕೆ ಬಂದ್ರೆ ಮಾತ್ರ ನಾ ಮುಂದುವರಿತೀನಿ. ಇಲ್ಲ ಅಂದ್ರೆ ನಿನ್ ಪ್ರೀತಿನ ನೀನು ಮರಿಬೇಕಾಗತ್ತೆ. ಇಲ್ಲಪ್ಪ, ನಾನ್ ಪ್ರೀತಿನ ಮರ್ತರೂ ತಾರಕ್ ಮರೆಯೋದಿಲ್ಲ. ಪ್ರೀತಿಸೋರು ದೊಡ್ಡೋರು ಏನ್ ಹೇಳಿದ್ರು ಕೇಳೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಇನ್ನು ಹೆಚ್ಚು ಮಾತಾಡೋದು ಬೇಡ. ತಾರಕ್ಗೆ ಇಲ್ಲಿ ಬರಕ್ ಹೇಳು. ನಾನ್ ತಾರಕ್ ಹತ್ರ ಮಾತಾಡ್ತೀನಿ. ಪ್ರೀತಿ ಮಾಡೋವಾಗ ಯಾವ ಆಸ್ತಿ ಅಂತಸ್ತು ಪ್ರೀತಿಸೋರ ಕಾಣಿಸೋದಿಲ್ಲ. ಯಾವಾಗ ಮದ್ವೆ ವಿಷಯ ಬರುತ್ತೋ ಎಲ್ಲ ಕಣ್ಮುಂದೆ ಬರುತ್ತೆ. ನಾಳೆ ದಿನ ಮದ್ವೆ ಆದ್ಮೇಲೆ ದುಡ್ಡಿರೋನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಅಂತ ಜನ ಮಾತಾಡ್ಕೋಬಾರ್ದು. ಅದಕ್ಕೆ ತಾರಕ್ ಹತ್ರ ಒಂದ್ಸಲ ಮಾತಾಡಿ ಮುಂದಿನ ನಿರ್ಧಾರ ತಗೊಳ್ಳೋಣ.